ಹೇಗಿದ್ದೀರಾ ಸ್ನೇಹಿತರೆ? ನಾನು ನಿಮ್ಮ ಪ್ರೀತಿಯ ಇಮ್ತಿಯಾಜ್ ಕರಾಟೆ ಕೋಚ್ DVG. ವಿಷಯ ಏನಂದರೆ, ಲೇಬರ್ ಕಾರ್ಡ್ ವಿಷಯವಾಗಿ ನಾನು ಭಾಳಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆಲ್ಲ ಅರ್ಥ ಆಗಿರ್ಬೋದು, ಭಾಳಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಯಾರಿಗಂದರೆ, ಈ ಲೇಬರ್ ಕಾರ್ಡ್ ಇದ್ರೂ ಆ ಸರ್ಕಾರದ ಸೌಲಭ್ಯ ನಿಮಗೆ ತಲುಪ್ತಿಲ್ಲ ಅಂದರೆ ಈ ವಿಡಿಯೋನ ನೀವು ದಯವಿಟ್ಟು ಪೂರ್ತಿ ನೋಡಿರಿ. ಸರ್ಕಾರದ ಸೌಲಭ್ಯ ನಿಮಗೆ ಯಾಕೆ ತಲುಪ್ತಿಲ್ಲ ಅಂದರೆ ಅದಕ್ಕೆ ಕಾರಣ ಮೂರಿದ್ದಾವೆ. ನೀವು ಲೇಬರ್ ಕಾರ್ಡ್ ಮಾಡಿಸಿದ ಮೇಲೆ ವರ್ಷದಿಂದ ವರ್ಷ ತನಕನೂ ನೀವು ಆ ಲೇಬರ್ ಕಾರ್ಡನ್ನು ನೋಡಿರಲ್ಲ. ಅದು ಡೇಟ್ ಏನಿದೆ, ಪ್ರತಿ ವರ್ಷ ಅದ್ರದ್ದು ಏನು ಡೇಟಿಗೆ ನಾವು ಚೆಕ್ ಮಾಡಬೇಕು, ರಿನ್ಯೂವಲ್ ಮಾಡಿಸ್ಬೇಕು ನೋಡಿರಲ್ಲ. ಆ ಕಾರ್ಡ್ ಬೀರು ಒಳಗೋ ಎಲ್ಲ ಇಟ್ಬಿಟ್ಟು ಮರ್ತು ಬಿಡ್ತೀರಾ, ಒಂದು ಕಾರಣ. ಎರಡನೇ ಕಾರಣ, ಆ ಲೇಬರ್ ಕಾರ್ಡಿಗೆ ನೀವು ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರಾ ಆ ನಂಬರಿಗೆ ಡಿಪಾರ್ಟ್ಮೆಂಟಿಂದ, ಲೇಬರ್ ಆಫೀಸಿಂದ ಕರೆ ಬರುತ್ತೆ. ನೀವು ಅದನ್ನು ರಿಸೀವ್ ಮಾಡಬೇಕು, ಪ್ರತಿಯೊಂದು ರಿಸೀವ್ ಮಾಡಬೇಕು. ಯಾವುದೋ ಅವರು ಇವರು ಮಾಡಿದಾರಂತ ಮಿಸ್ ಆಗಿ ಬಿಟ್ಟಿರ್ತೀರ, ಅದೇ ಟೈಮ್ ಲೇಬರ್ ಕಾರ್ಡ್ನವ್ರು ಮಾಡಿರ್ತಾರೆ ಫೋನ್ ಆಫೀಸಿಂದ, ಅದು ಮಿಸ್ ಆಗುತ್ತೆ. ಹಾಗಾಗಿ ಆ ಕರೆನ ನೀವು ರಿಸೀವ್ ಮಾಡಿರಲ್ಲ, ಅದಕ್ಕೆ ಒಂದು ಎರಡನೇ ಕಾರಣ. ಮೂರನೇ ಕಾರಣ ಏನಂದರೆ, ಪ್ರತಿ ವರ್ಷ ಲೇಬರ್ ಕಾರ್ಡ್ನ ದಯವಿಟ್ಟು ತಪ್ಪದೇ ರಿನ್ಯೂವಲ್ ಮಾಡಿಸ್ಬೇಕು. ಆ ರಿನ್ಯೂವಲ್ ನೀವು ಯಾವಾಗ ಮಾಡಿಸ್ತೀರೋ, ಮೊದಲೇ 2 ವರ್ಷಕ್ಕಿತ್ತು, ಈಗ ಹಂಗಲ್ಲ. ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸಿದ್ರೆ ಲೇಬರ್ ಕಾರ್ಡ್ ಆಕ್ಟಿವ್ ಇರುತ್ತೆ, ರನ್ನಿಂಗ್ ಇರುತ್ತೆ, ಅದು ನಿಮಗೆ ಯೂಸ್ ಆಗುತ್ತೆ. ಹಾಗಾಗಿ ಇದರಿಂದ ಭಾಳಷ್ಟು ಬೆನಿಫಿಟ್ ಇದ್ದಾವೆ. ನಾನು ಅದನ್ನು ಡೀಟೇಲ್ಸ್ ಆಗಿ ಹಾಕಿದ್ದೀನಿ, ಇನ್ನೂ ಡೀಟೇಲ್ಸ್ ಆಗಿ ಹಾಕ್ತೀನಿ. ನನ್ನ ವೀಡಿಯೋಸ್ನ ನೋಡ್ತಾ ಇರ್ರಿ, ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇರ್ರಿ. ಆಮೇಲೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಸ್ಪೋರ್ಟ್ಸ್ ಜಿ ಹಬ್ಬು, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ, ಇದನ್ನು ಶೇರ್ ಮಾಡಿರಿ, ಎಲ್ಲರಿಗೂ ತಲುಪಿಸ್ರಿ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು.